ಆತ್ಮೀಯರೇ, ಇವತ್ತು ರಾಜೀವ್ ಅವರು ಮತ್ತು ಅವರ ಸ್ನೇಹ ಬಳಗದವರು ಸೇರಿಸಿಕೊಂಡು 2019ರಿಂದ ಮೈಸೂರಿನಲ್ಲಿ 1,00,000 ವೃಕ್ಷ ಸಸಿ ನೆಡುವಂತ ಒಂದು ಕಾರ್ಯಕ್ರಮ. ಇದೊಂದು ವಿನೂತನವಾದಂತಹ ಕಾರ್ಯಕ್ರಮ, ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ. ಪ್ರಕೃತಿ ಸಂರಕ್ಷಿಸಬೇಕು, ಪರಿಸರ ಉಳಿಸಬೇಕು ಅನ್ನುವಂತ ದೃಷ್ಟಿಯಿಂದ ಮರ ಬೆಳೆಸಬೇಕು, ಗಿಡ ಬೆಳೆಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನು ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ, ಸರ್ಕಾರದ ಪರವಾಗಿ, ತಮ್ಮೆಲ್ಲರ ಪರವಾಗಿ ರಾಜು ಅವರಿಗೆ ಮತ್ತು ಅವರೆಲ್ಲ ಸಂಘಟಕರಿಗೆ ಹಾರ್ದಿಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಇಡೀ ಪ್ರಪಂಚದ ಎದುರುಗಡೆ ಇವತ್ತು ಏನಾದ್ರೂ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ. ಇವತ್ತು ಯಾವ ರೀತಿಯಲ್ಲಿ ಎಲ್ಲಾ ಕಡೆ ಚರ್ಚೆ ನಡೀತಾ ಇದೆ, ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಇವತ್ತು ಶೃಂಗಸಭೆಗಳು ನಡೀತವೆ. ಯಾವ ರೀತಿಯಲ್ಲಿ ಇವತ್ತು ಈ ಒಂದು ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಇದರಿಂದ ಏನೇನು ಅನಾಹುತಗಳಾಗ್ತವೆ, ಏನೇನು ಸಮಸ್ಯೆಗಳಾಗ್ತವೆ, ಸಂಕಷ್ಟ ಆಗ್ತದೆ, ಇಡೀ ಮುಂದಿನ ದಿನಮಾನಗಳಲ್ಲಿ ಮನುಕುಲದ ಉಳಿವಿಗೆ ಒಂದು ತೊಂದರೆ ಆಗುವಂತ ರೀತಿಯಲ್ಲಿ ಪ್ರಕೃತಿ ಪರಿಸರ ನಾಶ ಆಗ್ತಾ ಇದೆ. ಇದಕ್ಕೆ ನಾವು ಈಗಾಗಲೇ ಕ್ರಮ ಕೈಗೊಳ್ಳದಿದ್ದರೆ, ಜಾಗೃತಿ ಮೂಡಿಸದಿದ್ದರೆ ಇವತ್ತು ಮುಂದೆ ಮನುಕುಲ ಉಳಿಯೋದೇ ಕಷ್ಟ ಅನ್ನುವಂಥದ್ದು ನೀವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ ನೋಡಿದಿರಿ. ಈಗ ಮೈಸೂರು ತಗೊಳ್ರಿ, ಬೆಂಗಳೂರು ತಗೊಳ್ರಿ, ಹವಾ ನಿಯಂತ್ರಿತವಾದಂತಹ ಒಂದು ನಗರಗಳು. ಇದು ನಿವೃತ್ತರಿಗೆ ಸ್ವರ್ಗವಾದಂತಹ ನಗರ ಅಂತ ಹೇಳಿ ಖ್ಯಾತಿ ಪಡೆದಂಥದ್ದು. ಈಗ ಬೇಸಿಗೆಯಲ್ಲಿ ನೋಡಿದ್ರೆ ತಾಪಮಾನ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಸಹಿತ ನಮ್ಮ ಕಡೆನೂ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 45, 46, 47 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗಿದೆ. ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ, ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಉತ್ತರ ಭಾರತದಲ್ಲಿ 50 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಇವತ್ತು ತಾಪಮಾನ ಜಾಸ್ತಿ ಆಗಿ ಈ ಉರಿ ಬಿಸಿಲಿನಲ್ಲಿ ಅನೇಕ ಜನ ಇವತ್ತು ಮೃತಪಟ್ಟಿದ್ದು ನಮ್ಮ ಕಣ್ಣೆದುರುಗಡೆ ಇದೆ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಇದು ಬರೀ ಕರ್ನಾಟಕಕ್ಕೆ, ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ, ಇಡೀ ಜಗತ್ತಿನಾದ್ಯಂತ ನಡೀತಾ ಇದೆ. ಹೀಗೆ ಒಂದ್ ವೇಳೆ ತಾಪಮಾನ ಹೆಚ್ಚಿಗೆ ಆಗಿ 55 ಡಿಗ್ರಿ ವರೆಗೆ ಹೋಯ್ತು ಅಂತ ಹೇಳಿದ್ರೆ ಮಾನವ ಜೀವಿತ ಉಳಿಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇದು ಯಾಕೆ ಆಗ್ತಾ ಇದೆ? ಹೋದ ವರ್ಷ ಕರ್ನಾಟಕದಲ್ಲಿ ಬರ ಇತ್ತು, ಇವತ್ತು ಅನೇಕ ಸಲ ಫ್ಲಾಶ್ ಫ್ಲಡ್ಸ್ ಬರ್ತದೆ. ಇವತ್ತು ಅನೇಕ ಸಲ ನಾವು ನೋಡ್ತಾ ಇದ್ದೇವೆ, ಭೂಕಂಪ ಆಗ್ತದೆ, ಸುನಾಮಿ ಆಗ್ತದೆ. ಪ್ರಕೃತಿಯಲ್ಲಿ ಇವತ್ತಿನ ದಿವಸ ವಿಕೋಪ ಆಗ್ತಾ ಇದೆ. ಯಾವ ಸಮಯದಲ್ಲಿ ಮಳೆ ಬರಬೇಕು ಬರೋದಿಲ್ಲ, ಒಂದೇ ದಿವಸ ಬರ್ತದೆ, 100 mm 200 mm ಇದ್ದು ಬೆಳೆ ಎಲ್ಲ ಹಾಳಾಗಿ ಹೋಗ್ತದೆ. ಇದಕ್ಕೆ ಋತುಮಾನ ಬದಲಾವಣೆ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ? ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತೇ ನಾವೆಲ್ಲ ಪ್ರಗತಿ ಹೆಸರ ಮೇಲೆ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಾವೇನು ಹೊರಟಿದ್ದೀವಿ. ಮನುಷ್ಯ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಹೀಗಾಗಿ ದಿನನಿತ್ಯ ಐಷಾರಾಮಿ ವಸ್ತುಗಳು ಬೇಕು ಅಂತೇಳಿ ಹೇಳಿ ನಾವು ಈ ಭೂಮಿ ಇರುವಂತದ್ದು ಒಂದೇ ಭೂಮಿ. ಈ ಭೂಮಿಯ ಮೇಲೆ ಇವತ್ತು ಶೋಷಣೆ ಮಾಡ್ತಕ್ಕಂಥದ್ದು, ನೈಸರ್ಗಿಕ ಸಂಪತ್ತು ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗಿದೆ. ಹಿಂದಿನ ನಮ್ಮ ಪೂರ್ವಜರಿಗೆ ನಾವು ನೋಡಿದ್ದೇವೆ, ಅವರೆಲ್ಲರೂ ಪ್ರಕೃತಿ ಬಗ್ಗೆ ಬಹಳ ಕಳಕಳಿ ಇಟ್ಕೊಂಡಿದ್ರು. ಅವರು ಬೆಟ್ಟಗಳನ್ನು, ಸರೋವರಗಳನ್ನು, ಮರಗಿಡಗಳನ್ನು ಪೂಜಿಸ್ತಾ ಇದ್ರು. ಯಾಕೆ? ನಾವು ಬರ್ತಾ ಇದ್ದಾಗ ನೋಡಿದೆ, ಒಂದು ಬೆಟ್ಟದ ಮೇಲೆ ಒಂದು ದೇವಾಲಯ ಕಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜನರಿಗೆ ದೇವರ ಬಗ್ಗೆ ನಂಬಿಕೆ ಇದೆ, ಶ್ರದ್ಧೆ ಇದೆ. ದೇವಾಲಯ ಇತ್ತು ಅಂದ್ರೆ ಆ ಬೆಟ್ಟ ಯಾರು ಇವತ್ತು ಅಗಿಯೋದಿಲ್ಲ, ಆ ಬೆಟ್ಟ ಕಡಿಯೋದಿಲ್ಲ. ಹೀಗಾಗಿ ಆ ರೀತಿಯಲ್ಲಿ ಅವ್ರದ್ದೇನು ಮುಂದಾಲೋಚನೆ ಇತ್ತು, ಇವತ್ತು ಅದು ಬದಲಾಗಿದೆ. ಹೀಗಾಗಿ
ಇವತ್ತು ಯಾವ ರೀತಿಯಲ್ಲಿ ಅರಣ್ಯ ನಾಶ ಆಗ್ತಾ ಇದೆ, ಮರ ಗಿಡ ಇದ್ದಂಥದ್ದು ಇವತ್ತು ಅನೇಕ ರೀತಿಯಲ್ಲಿ ನಾವು ಯೋಜನೆಗಳು ತರಬೇಕು ಅಂತ ಹೇಳಿ ಪ್ರಗತಿ ಹೆಸರು ಮೇಲೆ ಸಾವಿರಾರು ಇವತ್ತು ಮರಗಳು ನೆಲ ಕುರುಳ್ತಾ ಇದ್ದಾವೆ. ಇವೆಲ್ಲ ವಿಷಯಗಳನ್ನು ನಾವು ಗಮನದಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇದರ ಜೊತೆಯಲ್ಲಿ ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಅನೇಕ ಕೈಗಾರಿಕೆಗಳು ಬರ್ತಾ ಇದ್ದಾವೆ, ಹೆಜಾರ್ಡಸ್ ವೇಸ್ಟ್ ಬರ್ತದೆ, ಈ ತ್ಯಾಜ್ಯ ಬರ್ತದೆ, ಸಂಸ್ಕರಣೆ ಮಾಡಿದಂತ ತ್ಯಾಜ್ಯ ನೀರು ನಾವು ನದಿಗೆ ಬಿಡ್ತೀವಿ, ಕೆರೆಗಳಿಗೆ ಬಿಡ್ತೀವಿ. ಆ ಕಲುಷಿತ ನೀರು ಕುಡಿದು ಜನ ಇವತ್ತು ಅಸ್ವಸ್ಥರಾಗ್ತಾ ಇರ್ತಕ್ಕಂಥದ್ದು, ಸಾಯ್ತಕ್ಕಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಹೀಗಾಗಿ ಇದೆಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಉಪಾಯ, ಈ ಪ್ರಕೃತಿ ಪರಿಸರ ಉಳಿಸ್ಬೇಕಾಗ್ತದೆ. ಅದು ಉಳಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಮರ ಗಿಡಗಳು ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಪಾಲನೆ ಪೋಷಣೆ ಮಾಡುವಂಥದ್ದು, ಬೆಳೆಸುವಂಥದ್ದು ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಕಾಳಜಿ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ಅರಣ್ಯ ಸಚಿವನಾದ್ಮೇಲೆ ಇವತ್ತು ಅವರ ಸೂಚನೆಯಂತೆ ಹೋದ ವರ್ಷ ನಾವು 5 ಕೋಟಿ ಸಸಿ ನೆಡ್ತೀವಿ ಅಂತ ಹೇಳಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ 5,40,00,000 ಸಸಿ ನೆಟ್ಟಿದ್ದೇವೆ. ಮೈಸೂರಿನಲ್ಲಿ 20 ಲಕ್ಷ ಸಸಿ ಹೋದ ವರ್ಷ ನೆಟ್ಟಿದ್ದೇವೆ. ಈ ವರ್ಷ 11 ಲಕ್ಷ ಸಸಿಗಳು ತಯಾರಿದ್ದಾವೆ. ಈಗ ಬೇಗ ಮಳೆ ಆಗಿದೆ, ಮುಂಗಾರು ಮಳೆ, ಆ ಸಸಿ ನೆಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬರೀ ಸಸಿ ನೆಡೋದು ಅಷ್ಟೇ ಅಲ್ಲ, ಬಹಳ ಸಲ ಕೇಳ್ತಾರೆ, ಪ್ರಗತಿ ಪರಿಶೀಲನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೇಳಿದ್ರು, 5 ಕೋಟಿ 10 ಕೋಟಿ ಅಂತ ಹೇಳ್ತಾ ಇದ್ದೀವಿ, ನಿಜವಾಗಿದೆ? ನಾನು ಅದಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಎಷ್ಟು ಸಸಿ ಬದುಕುಳಿದಿದ್ದಾವೆ, 3 ವರ್ಷ 5 ವರ್ಷ 10 ವರ್ಷ, ಈಗ ಒಂದು ಸಲಹೆ ಕೊಟ್ಟಿದ್ರು, 3 ವರ್ಷ ನಿರ್ವಹಣೆ ಎಲ್ಲ 10 ವರ್ಷಗಳೊಳಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆನೂ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಈ ಸಲ ಇಲಾಖೆ ವತಿಯಿಂದ ಜಿಯೋ ಟ್ಯಾಗ್ ಮಾಡಿ 3ನೇ ತಪಾಸಣೆ ಆಡಿಟ್ ಮಾಡಿಸಿ 3 ತಿಂಗಳ ಒಳಗಾಗಿ ಎಷ್ಟು ಸಸಿ ಎಲ್ಲೆಲ್ಲಿ ನೆಟ್ಟಿದ್ದಿದೆ ಅನ್ನುವಂಥದ್ದು ವರದಿಯನ್ನು ಸರ್ಕಾರಕ್ಕೆ ತರಿಸಿಕೊಂಡು ಅದನ್ನು ಇವತ್ತು ಮಾಧ್ಯಮಗಳಿಗೆ ಜನರ ಮುಂದೆ ಇಕ್ತೀವಿ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ಆತ್ಮೀಯ ಬಂಧುಗಳ, ಇವತ್ತು ಈ ರೀತಿಯಲ್ಲಿ ನಾವು 5 ವರ್ಷದಲ್ಲಿ 25 ಕೋಟಿ ಸಸಿ ನೆಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಮೊನ್ನೆ ನಡೆದಂತ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಸಿ ನೆಡಲಿಕ್ಕೆ ಈ ಅರಣ್ಯ ಇಲಾಖೆಗೆ ಇನ್ನೂ ಆಯವ್ಯಯದಲ್ಲಿ ಏನು ಹಣ ಮೀಸಲಿಕ್ಕಿದ್ದಾರೆ ಅದಕ್ಕಿಂತಲೂ 100 ಕೋಟಿ ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮೈಸೂರು ಭಾಗ ಇವೆಲ್ಲ ಅದೃಷ್ಟವಂತರಿದ್ದೀರಿ. ಯಾಕೆಂದ್ರೆ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ 5%ಗಿಂತ ಕಡಿಮೆ ಇದೆ ಅರಣ್ಯ. ಇವತ್ತಿಲ್ಲಿ ಸುಮಾರು 35%, ಚಾಮರಾಜನಗರ ಮೈಸೂರು ಸೇರಿಸಿದ್ರೆ ಮೈಸೂರಲ್ಲಿ 17% ಇದೆ, ಚಾಮರಾಜನಗರದಲ್ಲಿ 55% ಇದೆ. 35ಕ್ಕಿಂತ ಜಾಸ್ತಿ ಪ್ರತಿಶತ ಅರಣ್ಯ ಕ್ಷೇತ್ರ ಇದೆ. ಸರಾಸರಿ ಮಾನದಂಡದ ಪ್ರಕಾರ ಭೌಗೋಳಿಕ ಪ್ರದೇಶದ 33% ಅರಣ್ಯ ಇರಬೇಕು. ಹೀಗಾಗಿ ಅದನ್ನು ನೀವೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಿ. ಅದಕ್ಕೆ ಇಲ್ಲಿರುವಂಥದ್ದು ಮುಖ್ಯವಾಗಿ ಈಗ ಅರಣ್ಯ ಇಲಾಖೆ ವತಿಯಿಂದ ಏನು ಮಾನವ ಪ್ರಾಣಿ ಸಂಘರ್ಷ ಇದೆ, ಇವತ್ತು ಅದಕ್ಕೆ ಪ್ರಾಣಿಗಳ ಸಂತತಿ ಜಾಸ್ತಿ ಆಗ್ತಾ ಇದೆ. ಆನೆಯಿಂದ ಏನು ಬಹಳಷ್ಟು ಮಾನವರ ಜೀವಹಾನಿ ಆಗ್ತಾ ಇದೆ. ಅದನ್ನು ತಡಿಲಿಕ್ಕೆ ಸರ್ಕಾರದ ವತಿಯಿಂದ ಈ ವರ್ಷ ವಿಶೇಷವಾಗಿ ಏನು ಅರಣ್ಯದ ಹೊರಗಡೆ ಬರಬಾರದು ಅಂತೇಳಿ ಹೇಳಿ ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅನ್ನುವಂಥ ಸಲಹೆ ಏನಿತ್ತು. 332 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಈಗಾಗಲೇ ಮಾಡಲಾಗಿದೆ. ಹೋದ ವರ್ಷ ಅನುದಾನ ಕಡಿಮೆ ಇದ್ರು ನಾನು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ರೈಲ್ವೆ ಬ್ಯಾರಿಕೇಡ್ಗೂ 100 ಕಿಲೋಮೀಟರ್ ಒಂದೇ ಸಲ ಮಂಜೂರಾತಿ ಕೊಟ್ಟು ಅದಕ್ಕೆ 150 ಕೋಟಿ ರೂಪಾಯಿ ಅನುದಾನದಲ್ಲಿ ಆ ರೈಲ್ವೆ ಬ್ಯಾರಿಕೇಡ್ ಕಾಮಗಾರಿಯನ್ನು ಪ್ರಗತಿಯಲ್ಲಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆನೆ ಕಾರ್ಯಪಡೆ, ಚಿರತೆ ಕಾರ್ಯಪಡೆ, ಹುಲಿ ಕಾರ್ಯಪಡೆ ಈ ವಿಷಯದ ಬಗ್ಗೆ, ಆನೆಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾನ್ಫರೆನ್ಸ್ ಮಾಡುವಂತ ಒಂದು ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈಗಾಗಲೇ 5ನೇ ಜೂನ್ಗೆ ವಿಶ್ವ ಪರಿಸರ ದಿನ ಆಚರಣೆ ಮಾಡಿದ್ದೇವೆ. ಆದರೆ ಅವತ್ತು ನೀತಿ ಸಂಹಿತೆ ಇದ್ದ ಕಾರಣ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ.
ಈಗ ಬೆಂಗಳೂರಿನಲ್ಲಿ ರಾಜ್ಯದಾದ್ಯಂತ ಎಲ್ಲಾ ಕಡೆ ಕನಿಷ್ಠ ಈ ವರ್ಷನೂ 5 ಕೋಟಿ ಸಸಿ ನೆಡಬೇಕು ಅಂತೇಳಿ ಹೇಳಿ 3ನೇ ತಾರೀಕಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಕಡೆಯಿಂದ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಅವತ್ತು ವಿಶೇಷವಾಗಿ ಯಾರು ಪರಿಸರದ ಬಗ್ಗೆ ಕಳಕಳಿ ಇಟ್ಕೊಂಡು ಬಹಳಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ ಅಂತವರಿಗೆ ಪ್ರಶಸ್ತಿ ಕೊಡುವಂತ ಕೆಲಸನೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದು ಬರೀ ರಾಜ್ಯ ಮಟ್ಟದಲ್ಲ, ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಮಾಡಬೇಕು ಅನ್ನುವಂಥದ್ದು ನೀವು ಸಲಹೆ ಕೊಟ್ಟಿದ್ದೀರಿ. ಆ ಸಲಹೆ ಪರಿಶೀಲನೆ ಮಾಡಿ ಅದನ್ನು ಕಾರ್ಯಗತ ಮಾಡುವಂತ ರೀತಿಯಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ತ್ಯಾಜ್ಯ ಇದೆ, ಇವತ್ತೇನು ಮಾಲಿನ್ಯ ಇದೆ, ಈ ಮಾಲಿನ್ಯ ಎಲ್ಲ ಕಡೆ ಬಹಳಷ್ಟು ಪಸರಿಸಿದೆ. ಎಲ್ಲರಲ್ಲಿ ಸ್ವಚ್ಛತೆ ಮೂಡಿಸುವಂಥದ್ದು ಮತ್ತೆ ಇವತ್ತೇನು ನೀರಿನಲ್ಲಿ ನಾವು STP ಮಾಡ್ತೀವಿ, ಸಂಸ್ಕರಣೆ ಆಗದಂತ ಏನು ಕೊಳಚೆ ನೀರು ಇವತ್ತು ನದಿಗೆ ಹೋಗ್ತದೆ, ಇವತ್ತು ಕೆರೆಗಳಿಗೆ ಹೋಗ್ತದೆ. ಅದನ್ನು ಸಂಸ್ಕರಣೆ ಮಾಡುವಂಥದ್ದು ಸ್ಥಳೀಯ ಸಂಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕಾಗ್ತದೆ. ಪ್ಲಾಸ್ಟಿಕ್ ಉಪಯೋಗ ಮಾಡ್ತೀವಿ. ಹೋದ ಸಲ ಬಂದಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇಲ್ಲೇ ಪೂಜ್ಯರಿದ್ರು, ನನಗನ್ಸಿದ ಮಟ್ಟಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವರಿದ್ರು, ಅಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ಮುಕ್ತ ಮೈಸೂರು ನಗರ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಆದರೆ ಇದು ಜನರಿಂದ ಬರಬೇಕಾಗ್ತದೆ. ಪರಿಸರ ಉಳಿಬೇಕು, ಪ್ರಕೃತಿ ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಬರೀ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಪ್ಲಾಸ್ಟಿಕ್ ಮುಕ್ತ ಮಾಡುವಂತ ರೀತಿಯಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ಯಾರು ಉಪಯೋಗ ಮಾಡಬಾರದು ಅನ್ನುವಂತ ಒಂದು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಜಾಗೃತಿ ಮೂಡಿಸುವಂತ ಒಂದು ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ನಾನು ನನ್ನ ಪರವಾಗಿ ತಮ್ಮೆಲ್ಲರಿಗೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅದರ ಜೊತೆಯಲ್ಲಿ ಸರ್ಕಾರದ ವತಿಯಿಂದ ಪರಿಸರ ಉಳಿಸ್ಲಿಕ್ಕೆ, ಇವತ್ತು ಪ್ರಕೃತಿ ಉಳಿಸ್ಲಿಕ್ಕೆ, ಯಾಕೆಂದ್ರೆ ಜೀವನ ಬೇಕು, ಜೀವನೋಪಾಯನೂ ಬೇಕು. ಹೀಗಾಗಿ ಇವತ್ತು ಎರಡೂ ಇರಬೇಕಾಗ್ತದೆ, ಅಂದ್ರೆ ಮಾತ್ರ ಸುಸ್ಥಿರ ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮ, ಅನೇಕ ಯೋಜನೆಗಳು ಹಾಕಿಕೊಂಡಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರದ ಅವಶ್ಯಕತೆ ಇದೆ. ಯಾವುದೇ ತ್ಯಾಜ್ಯ ಇರ್ಬೋದು, ಆ ತ್ಯಾಜ್ಯ ನಿರ್ಮೂಲನೆ ಮಾಡಲಿಕ್ಕೆ ಈಗೇನು ವಾಹನಗಳಿಂದ ಇವತ್ತು ಗ್ರೀನ್ ಹೌಸ್ ಗ್ಯಾಸಸ್ ಅಂತೀವಿ ನಾವು, ಹಸಿರು ಮನೆ ಅನಿಲ, ಇದನ್ನು ತಡಿಲಿಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದು ಅನೇಕ ರೀತಿಯಲ್ಲಿ ಇವತ್ತು ತ್ಯಾಜ್ಯ ಸಂಸ್ಕರಣೆ ಮಾಡುವಂಥದ್ದು, ಮರುಬಳಕೆ ಮಾಡಿಕೊಳ್ಳುವಂಥದ್ದು, ಸ್ವಚ್ಛತೆ ಕಾಪಾಡಿಕೊಳ್ಳುವಂಥದ್ದು, ಇದೆಲ್ಲವನ್ನೂ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿ, ಇವತ್ತಿನ ದಿವಸ ರಾಜೀವ್ ಅವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಸಂಕಲ್ಪ ಮಾಡೋಣ, ತಾವು ಬಂದವರೆಲ್ಲರೂ ಪ್ರತಿಯೊಬ್ಬರು ಕಡ್ಡಾಯವಾಗಿ ನಿಮ್ಮ ಮನೆಯಲ್ಲಿ ಒಂದೊಂದು ಮರ ಗಿಡ ಪಾಲನೆ ಪೋಷಣೆ ಮಾಡ್ತೀವಿ ಅನ್ನುವಂಥ ಪ್ರತಿಜ್ಞೆ ಸಂಕಲ್ಪ ಮಾಡಿ ಇವತ್ತು ಏಕ ಬಳಕೆ ಪ್ಲಾಸ್ಟಿಕ್ ನಾವು ತ್ಯಜಿಸ್ತೀವಿ ಅನ್ನುವಂತ ಒಂದು ತಾವೆಲ್ಲ ಮನಸ್ಸು ಮಾಡಿದ್ರೆ ಇದು ಸಾರ್ಥಕ ಆಗ್ತದೆ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ಇವತ್ತು ನಮ್ಮ ಕಡೆಯಿಂದ ಸರ್ಕಾರದ ವತಿಯಿಂದ, ಇಲಾಖೆ ವತಿಯಿಂದ ಏನ್ ಸಂಘ ಸಂಸ್ಥೆಗಳು ಮತ್ತು ತಾವೆಲ್ಲರೂ ಏನು ಪರಿಸರ ಉಳಿಸ್ಲಿಕ್ಕೆ, ಪ್ರಕೃತಿ ಇವತ್ತು ಸಂರಕ್ಷಣೆ ಮಾಡಲಿಕ್ಕೆ ಏನ್ ತಾವೆಲ್ಲ ಮಾಡ್ತಾ ಇದ್ದೀರಿ, ಯಾಕೆಂದ್ರೆ ಇರುವಂತದ್ದು ಒಂದೇ ಭೂಮಿ, ನಾವು ಉತ್ತಮ ರೀತಿಯಲ್ಲಿ ಆರೋಗ್ಯಕರವಾಗಿ ಹಸ್ತಾಂತರ ಮಾಡುವಂತ ಜವಾಬ್ದಾರಿಯನ್ನು ನಮ್ಮದೇ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸಹಕಾರ ಸಹಯೋಗ ಸದಾ ನಿಮ್ ಜೊತೆಲಿ ಇರ್ತದೆ ಅನ್ನುವಂತ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ, ನನಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ 2 ಮಾತುಗಳನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ವಂದಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.